Hi guys, good morning. Welcome back to Party's Journey ಯೂಟ್ಯೂಬ್ ಚಾನಲ್. ಎಲ್ಲರದು ಟಿಫಿನ್ ಆಯ್ತು ಅಂದ್ಕೊಂಡಿದ್ದೀನಿ. ನಂದಂತೂ ಆಯಿತು. ಉಪ್ಮಾ ಮಾಡಿದ್ರು, ಉಪ್ಮಾ ತಿಂದೆ. ಸೊ ಮತ್ತೆ ನನ್ನ ಡೈಲಿ ರೂಟೀನ್ ಅದೇ, ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕು. ಇನ್ಸ್ಟಿಟ್ಯೂಟಲ್ಲಿ ಒಂದು ಸ್ವಲ್ಪ ಕ್ಲಾಸ್ ಮುಗಿಸ್ಕೊಂಡು ಬರ್ತೀನಿ, ಅದು ಮತ್ತೆ ಸಿಗೋಣ ಅಂತ. ಗೈಸ್, ಆ್ಯಕ್ಚುಲಿ ನಾನು ನಿನ್ನೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನಕ್ಕೆ ಯೂಸ್ ಆಗುತ್ತೆ, ಸೊ ಫ್ಯೂಚರ್ ಯಾವ ಥರ ಇದೆ ಏನು ಎಲ್ಲ ಹೇಳಿದೆ, ಮಾತಾಡಿದ್ದೀನಿ. ಅದರ ಬಗ್ಗೆ ಒಂದು 10 ನಿಮಿಷ ವಿಡಿಯೋ ಮಾಡಿದ್ದೀನಿ, ನೋಡಿ ಬೇಕಿದ್ರೆ ಅದನ್ನು. ಯಾರ್ಯಾರು ನೋಡಿಲ್ಲ ಅದನ್ನು ಯೂಟ್ಯೂಬ್ ನನ್ನ ಚಾನಲಲ್ಲಿ ಇದೆ, ನೋಡಿ ಹೋಗಿ ಅದನ್ನು ನೋಡಿ. ಬಟ್ ಅದರಲ್ಲಿ ಅಂದರೆ ಏನಕ್ಕೆ ಯೂಸ್ ಆಗುತ್ತೆ ಅದೆಲ್ಲ, ಅದರಲ್ಲಿ ಯಾವ ಥರ ಆ್ಯಪ್ಸ್ ಬಳಸ್ತವ್ರೆ, ಯಾವ್ಯಾವ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಇದಾವ, ಅದನ್ನು ಯಾವ ಥರ ಬಳಸ್ತಾರೆ ಏನು ಅಂತ ಹೇಳ್ತೀನಿ. ಯಾವ ಥರ ಬಳಸ್ತಾರೆ ಅಂತ ಹೇಳಲ್ಲ, ಯಾಕಂದ್ರೆ ಅದು ಸಿಸ್ಟಮ್ ವರ್ಕ್ ಇದೆ. ಇವಾಗ ನಾನು ಸಿಸ್ಟಮ್ ವರ್ಕಿಗೆ ಬೇಕಂತಂದರೆ ಕ್ಯಾಮ್ರಾ ಫೋಕಸ್ ಮಾಡಬೇಕು, ಯಾಕಂದ್ರೆ ನಾನು ಟ್ರೈ ಮಾಡಿದೆ ಅದನ್ನೆಲ್ಲ ನೋಡೋಕ್ಕೆ. ಬಟ್ ಒಬ್ಬನೇ ಇದ್ದೀನಿ, ಮತ್ತು ನನ್ನ ಹತ್ರ ಏನು ಸ್ಟ್ಯಾಂಡ್ ಇಲ್ಲ. ಸೊ ಇವಾಗ ಪ್ರೆಸೆಂಟಾಗಿ ಅದನ್ನು ಹೇಳ್ತಿಲ್ಲ. ಬಟ್ ಯಾವ್ಯಾವ ಯೂಸ್ ಆಗ್ತಾವ ನೀವು ಕೇಳಲಾರ್ದವೆಲ್ಲ ಆ್ಯಪ್ಸ್ಗಳು ಇಲ್ಲಿ ಕೇಳುತ್ತೀರ ನೋಡಿ. ಅಂದರೆ ಈಗ ಒಂದು 3-4 ನೀವು ಕೇಳಿದ್ದೇ ಇರ್ತಾವೆ, ಡೈಲಿ ಯೂಸ್ ಮಾಡೋದೇ ಇರುತ್ತೆ. ಯಾವ್ದಂತಂದರೆ ಈ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಯಾರಿಗೆ ಗೊತ್ತಿಲ್ಲ ಹೇಳಿ. ಸೋಷಿಯಲ್ ಮೀಡಿಯಾ ಅಂದರೆ ಎಲ್ಲ ಹುಡುಗರು ಮೊದಲು ಮಾಡಿ ಯೂಸ್ ಮಾಡ್ತಾರೆ, ಚಿಕ್ಕ ಹುಡುಗರು ಮೊದಲು ಮಾಡಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ. ವಾಟ್ಸಪ್, ಫೇಸ್ಬುಕ್, ಟ್ವಿಟರ್, ಲಿಂಕ್ಡ್ಇನ್, ಪಿಂಟ್ರೆಸ್ಟ್ ಮತ್ತು ಇವೆಲ್ಲ ಯೂಸ್ ಮಾಡ್ತಾರೆ. ಬಟ್ ಏನಂತಂದರೆ ಇವೆಲ್ಲ ಯೂಸ್ ಮಾಡ್ತಾರೆ ಕರೆಕ್ಟ್, ಬಟ್ ಅದನ್ನು ಯಾವ ಥರ ಯೂಸ್ ಮಾಡಬೇಕು, ಅದನ್ನು ಯಾವ ಥರ ಯೂಟಿಲೈಸ್ ಮಾಡಬೇಕು, ಮತ್ತು ಯಾವ ಥರ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಯಾವ ಥರ ಹೆಲ್ಪ್ ಆಗುತ್ತೆ. ಈಗ ಎಲ್ಲ ಆ್ಯಪ್ಸ್ ಇದಾವಂತಂದರೆ ಎಲ್ಲ ಆ್ಯಪ್ಸು ಎಲ್ಲದಕ್ಕೆ ಯೂಸ್ ಆಗೋಲ್ಲ, ಕೆಲವೊಂದಕ್ಕೆ ಕೆಲವೊಂದು ಪರ್ಟಿಕ್ಯುಲರಾಗಿ ಹೆಲ್ಪ್ ಆಗ್ತಾವೆ. ಸೊ ಈಗ ಅದೇ ನಮ್ಮ ಫೇಸ್ಬುಕ್ ಅಂದರೆ ಒಬ್ರಿಗೊಬ್ರಿಗೆ ಕನೆಕ್ಟ್ ಮಾಡಿ ಮೆಸೇಜ್ ಮಾಡೋದು, ಸ್ಟೇಟಸ್ ನೋಡೋದು, ಅವ್ರು ಹಾಕಿದ್ದು ನಾವು ನೋಡೋದು, ನಾವು ನೋಡಿದ್ದು ಅವ್ರು ಹಾಕೋದು, ಇದಾಗುತ್ತೆ. ಬಟ್ ಈಗ ಅದೇ ಥರ ಲಿಂಕ್ಡ್ಇನ್ ಅಂತ ಒಂದು ಆ್ಯಪ್ ಐತೆ. ಅಟ್ಲೀಸ್ಟ್ ನೀವೆಲ್ಲ ನೋಡೇ ಇರ್ತೀರಿ, ಯೂಸ್ ಮಾಡಿರಲ್ಲ ಮೇ ಬಿ, ಬಟ್ ಸ್ವಲ್ಪ ಟಫ್ ಐತೆ ಅದು. ಎಲ್ಲ ಪ್ರೊಸೀಜರ್ ಐತೆ ಅದನ್ನು. ಆ್ಯಕ್ಚುಲಿ ಅದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಜಾಬ್ ಹುಡ್ಕೋಕ್ಕೆ ಯೂಸ್ ಆಗುತ್ತೆ. ಅಂದರೆ ನಮ್ಮ ಪ್ರೊಫೈಲ್ ಆವಾಗ ಅಪ್ಡೇಟ್ ಮಾಡ್ತಾ ಇರಬೇಕು. ನಾವು ಸೋಷಿಯಲ್ ಮೀಡಿಯಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೇಕಂತಂದರೆ ಡೈಲಿ ಅದ್ರಾಗ ಏನಾದರೂ ಒಂದು ಪೋಸ್ಟ್ ಹಾಕೋದಾಗಲಿ ಅಥವಾ ಆರ್ಟಿಕಲ್ಸ್ ಬರೆಯೋದಾಗಲಿ, ಏನಾನ ಒಂದು ಕ್ರಿಯೇಟಿವ್ ಆಗಿ ಏನಾನ ಒಂದು ಆಗ್ತಾನೆ ಇರಬೇಕು, ಇಂಪ್ರೆಷನ್ಸ್ ಬರ್ತಾ ಇರಬೇಕು. ಹಂಗೆ ಈ ಸೋಷಿಯಲ್ ಮೀಡಿಯಾ ಫ್ಯೂಚರ್ ಯಾರಾದರೂ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಮಾಡೋರಿದ್ದರೆ, ನಿಮ್ಮ ತಲೆಯಲ್ಲಿ ಏನಾದರೂ ಫ್ಯೂಚರ್ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಬೇಕಂತಂದರೆ ಅವರೆಲ್ಲ ಏನು ಮಾಡಿ ಅಂತಂದರೆ, ಅವರೆಲ್ಲರಿಗೂ ಒಂದು ಸಜೆಷನ್ ಕೊಡ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಎಷ್ಟೆಷ್ಟು, ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ಇವಾಗ ನೀವು ಇನ್ಸ್ಟಾಗ್ರಾಮ್ ಅಂತಂದರೆ ಇಷ್ಟು ಫಾಲೋವರ್ಸ್ ಇದ್ದಾರೆ ಆ ಥರ. ಈಗ ಅದೇ ಥರ ಲಿಂಕ್ಡ್ಇನ್ ಮೇನ್ ಆಗುತ್ತೆ. ಇಲ್ಲಿ ಇನ್ಸ್ಟಾಗ್ರಾಮ್ ನಿಮ್ದು ಯಾರು ಕೇಳಲ್ಲ. ಆ್ಯಕ್ಚುಲಿ ಬಂದು ಅದನ್ನು ಒಂಥರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮೇ. ಬಟ್ ಏನಂತಂದರೆ ಲಿಂಕ್ಡ್ಇನ್ನಲ್ಲಿ ನಿಮಗೆ ಮೇನ್ ನೋಡೋದು, ಇಲ್ಲಿ ಏನು ನೋಡ್ತಾರೆ ಅಂದ್ರೆ ಮೇನ್ ಲಿಂಕ್ಡ್ಇನ್ನಲ್ಲಿ ನಿಮಗೆ ಎಷ್ಟು ಜನ ಕನೆಕ್ಷನ್ಸ್ ಇದ್ದಾರೆ, ಎಷ್ಟು ಫಾಲೋವರ್ಸ್ ಇದ್ದಾರೆ, ನೀವು ಹೆಂಗೆ ಪೋಸ್ಟ್ ಆಗ್ತಾ ಇದ್ದೀರಾ, ಹೆಂಗೆ ಇಂಪ್ರೆಷನ್ ಬರ್ತಾ ಇದೆ, ನೀವು ಡೈಲಿ ಅಪ್ಡೇಟ್ ಆಗ್ತಿದ್ದಾರಾ ಇಲ್ಲ. ಸೊ ಇದೆಲ್ಲ ಲಿಂಕ್ಡ್ಇನ್ ಯಾರಿಗೆ ಅಂತಂದರೆ, ಈಗ ಯಾರಿಗೆ ನಾವು ಡಿಗ್ರಿ ಮುಗಿಸಿ ಮಾರ್ಕೆಟಿಂಗ್ ಏನಾದರೂ ಫೀಲ್ಡಲ್ಲಿ ಬರ್ತೀವಿ, ಕೋರ್ಸ್ ತಗೊಳ್ಳಾರ್ದು ನಾವು ಮಾರ್ಕೆಟಿಂಗ್ ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ, ಈ ಸೋಷಿಯಲ್ ಮೀಡಿಯಾ ಎಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಯಾರೇನಿದಾರಲ್ಲ ಅವರೆಲ್ಲ ಏನು ಮಾಡ್ಬೇಕಂತಂದರೆ ಈ ಲಿಂಕ್ಡ್ಇನ್ನಲ್ಲಿ ಕನೆಕ್ಷನ್ಸ್ ಜಾಸ್ತಿ ಇರಬೇಕು. ಅಂದರೆ ಹೆಲ್ಪ್ ಆಗುತ್ತೆ. ಅವರು ಇದೆಲ್ಲ ಒಂದು ವೇಟೇಜ್ ಬರುತ್ತೆ, ಯಾವುದಕ್ಕೆ ನಮ್ಮ ಪ್ರೊಫೈಲಿಗೆ ವೇಟೇಜ್ ಬರುತ್ತೆ. ಮತ್ತು ಇದನ್ನು ನಾವು ನಮ್ಮ ಇದಕ್ಕೆ ಯಾವುದಕ್ಕೆ ಅದೇನಂತಾರಪ್ಪ, ರೆಸ್ಯೂಮಲ್ಲಿ ನಾವು ಅಪ್ಡೇಟ್ ಮಾಡ್ಬೇಕು. ಇದನ್ನೆಲ್ಲ ರೆಸ್ಯೂಮ್ ಅಪ್ಡೇಟ್ ಮಾಡಿದಾಗ ನಮ್ಮ ರೆಸ್ಯೂಮ್ ವೇಟೇಜ್ ಬರುತ್ತೆ. ವೇಟೇಜ್ ಬಂದಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ನೋಡೋರಿಗೂ, ಅಲ್ಲಿ ಇರೋರು ಯಾರ್ಯಾರು ನಮ್ಮ ಇಂಟರ್ವ್ಯೂ ತಗೊಂತಾರಲ್ಲ ಅವರಿಗೂ ನೋಡೋರಿಗೆ ಸ್ವಲ್ಪ ಯೂಸ್ ಆಗಿ ಅದನ್ನು ಅಟ್ರ್ಯಾಕ್ಟ್ ಆಗಿ ನಮ್ಮನ್ನು ಅದ್ರ ಮೇಲೇನೂ ಇದು ಮಾಡ್ತಾರೆ. ಯಾಕಂದರೆ ಇವಾಗ ಸೋಷಿಯಲ್ ಮೀಡಿಯಾ ನಾವು ಮ್ಯಾನೇಜರ್, ಅಕಸ್ಮಾತ್ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗ್ತೀವಿ ಅಂತಂದರೆ ಸೋಷಿಯಲ್ ಮೀಡಿಯಾ ಪೇಜಸ್ ಕ್ರಿಯೇಟ್ ಮಾಡೋದು ಬರಬೇಕು. ಈಗ ನನಗೂ ಆ್ಯಕ್ಚುಲಿ ಗೊತ್ತಿರಲಿಲ್ಲ, ನಾನು ಇಲ್ಲಿ ಮಾರ್ಕೆಟಿಂಗ್ ಮಾಡಿದ ಮೇಲೇ ಗೊತ್ತಿರೋದು ಲಿಂಕ್ಡ್ಇನ್ ಇಷ್ಟೆಲ್ಲ ಇದೆನಾ ಅಂತ. ಅದರಲ್ಲಿ ವರ್ಕ್ ನೋಡೋದು ಬೇರೆ, ಜಾಬ್ ನೋಡೋದು ಬೇರೆ, ಮತ್ತು ಪ್ರೊಫೈಲ್ ಅಪ್ಡೇಟ್ ಮಾಡೋದು ಬೇರೆ, ಮತ್ತು
ಪ್ರೊಫೈಲ್ ಅಪ್ಡೇಟ್ ಮಾಡಿ ಹಿಂಗೆ ನೋಡಿ ಹಿಂಗೆ ಬಿಟ್ಬಿಡೋದಲ್ಲ. ಅವು ಕೆಲವೊಂದು ಕೀವರ್ಡ್ಸ್ ಇದಾವೆ. ನಾವೇನೇನು ಸರ್ಚ್ ಬಟನಲ್ಲಿ ಹೋಗಿ ಬರೀ ಹೆಸರು ಮಾತ್ರ ಹಾಕಿ ಟೈಪ್ ಮಾಡಿ ಅವರು ಹುಡುಕೊಂಡು ಬಿಡ್ತೀವಿ. ಬಟ್ ಆ ಥರ ಅಲ್ಲ, ಕಂಪಲ್ಸರಿ ನಾವೇನಾದರೂ ಲಿಂಕ್ಡ್ಇನಲ್ಲಿ ಏನಾದರೂ ಸರ್ಚ್ ಮಾಡ್ತೀವಿ ಅಂತಂದರೆ ಇಲ್ಲಿ ಕಂಪಲ್ಸರಿ ಆ್ಯಶ್ ಅಂತ ಹೊಡಿಬೇಕು. ಆ್ಯಶ್ ಅಂತ ಹೊಡೆದು ನಿಮ್ಮ ಹೆಸರು ಮತ್ತು ಆ್ಯಶ್ ಅಂತ ಹೊಡೆದು, ಅಂದರೆ ನಿಮಗೆ ಅಲ್ಲಿ ಪರ್ಟಿಕ್ಯುಲರ್ ಬೆಂಗಳೂರು ಬೇಕಾ ಚೆನ್ನೈ ಬೇಕಾ, ಅವಾಗ ಏನು ಮಾಡಬೇಕು, ಆ್ಯಶ್ ಅಂತ ಹಾಕಿ ಬೆಂಗಳೂರು ಚೆನ್ನೈ ತಮಿಳ್ನಾಡು ನಿಮ್ಗೆ ಯಾವ್ದು ಬೇಕು ಆ ಥರ ಹಾಕಿ ಸರ್ಚ್ ಮಾಡಿದರೆ ಅವಾಗ ನಿಮಗೆ ಆ ಪರ್ಟಿಕ್ಯುಲರ್ ಏರಿಯಾದ್ದು ಬರುತ್ತೆ. ಹಂಗಿದ್ದಾಗ ಸ್ವಲ್ಪ ನಿಮ್ಗೆ ಬೇಗ ಅಲ್ಪ. ಫಾರ್ ಎಕ್ಸಾಂಪಲ್ ನೀವು ಹೈದ್ರಾಬಾದಲ್ಲಿ ಇದ್ದೀರ ಅಂತಂದ್ರೆ ಹ್ಯಾಶ್ಟ್ಯಾಗ್ ಹೈದ್ರಾಬಾದ್ ಅಂತ ಹಾಕಿದ್ರೆ ನಿಮ್ಗೆ ಹೈದ್ರಾಬಾದ್ದಾಗ ಇರೋರ್ದು ಮಾತ್ರ ತೋರಿಸುತ್ತೆ ಲಿಂಕ್ಡ್ಇನಲ್ಲಿ. ಸೊ ಈ ಥರ ಇದ್ದಾಗ ಲಿಂಕ್ಡ್ಇನ್ ಈ ಥರ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪಿಂಟ್ರೆಸ್ಟ್ ಒಂದಿದೆ. ಪಿಂಟ್ರೆಸ್ಟ್ ಅದು ಬಂದುಬಿಟ್ಟು ನಮಗೆ ಐಡಿಯಾಸ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನಾವು ಈ ಥರ ಮಾಡ್ತಾ ಇದ್ದೀನಿ, ನನಗೆ ಫಾರ್ ಎಕ್ಸಾಂಪಲ್ ನಂದು ಹೇಳ್ತೀನಿ, ಇವಾಗ ನಾನು ಯೂಟ್ಯೂಬಲ್ಲಿ ಏನಾದರೂ ಈ ಥರ ವೀಡಿಯೋ ಮಾಡಬೇಕು, ಗಿವ್ ಮಿ 10 ಐಡಿಯಾಸ್ ಅಂತಂದರೆ ಅದೊಂದು ಇಷ್ಟುದ್ದ ಒಂದು 20 ಲಿಸ್ಟ್ ಕೊಡುತ್ತೆ. ನಾವು ಅದರಲ್ಲಿ ಏನಾದರೂ ಒಂದು ಟಾಪಿಕ್ ಪಿಕ್ ಮಾಡಿ ಮಾಡ್ಬೋದು. ಅಂದರೆ ಪಿಂಟ್ರೆಸ್ಟ್ ಜಾಸ್ತಿ ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಜಾಸ್ತಿ ಐಡಿಯಾಸ್ ಕೊಡುತ್ತೆ. ಸೊ ಪಿಂಟ್ರೆಸ್ಟ್ ಅದಕ್ಕೆ ಯೂಸ್ ಆಗುತ್ತೆ. ಮತ್ತು ಬಂದು ಟ್ವಿಟರ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಇದನ್ನು ಜಾಸ್ತಿ ಯಾರು ಯೂಸ್ ಮಾಡ್ತಾರಂತಂದರೆ ಪೊಲಿಟಿಷಿಯನ್ಸ್ ಆಗಲಿ ಮತ್ತು ಸ್ಟಾರ್ಸ್ ಆಗಲಿ. ಈಗ ನೀವು ಯೂಸ್ ಮಾಡ್ಬೋದು, ಮೆಸೇಜ್ ಆಗ್ಬೋದು, ಅದು ಬೇರೆ ಪ್ರಶ್ನೆ. ಬಟ್ ಜಾಸ್ತಿ ಆ್ಯಕ್ಟಿವ್ ಇರೋದು. ಬಟ್ ಟ್ವಿಟರಲ್ಲಿ ಒಂದು ಡಿಸ್ಅಡ್ವಾಂಟೇಜಸ್ ಏನಂದರೆ, ನಾವು ಪೋಸ್ಟ್ ಮಾಡ್ಬೋದು, ನಾರ್ಮಲ್ ಪೀಪಲ್ಸು ಪೋಸ್ಟ್ ಮಾಡ್ಬೋದು, ಎಲ್ಲ ಮಾಡ್ಬೋದು, ಅಕೌಂಟ್ ಓಪನ್ ಮಾಡ್ಬೋದು, ಎಲ್ಲ ಮಾಡ್ಬೋದು, ಓಕೆ. ಬಟ್ ಏನಂತಂದರೆ ಟ್ವಿಟರಲ್ಲಿ ನಾವು ಮಾಡಿದ ಪೋಸ್ಟ್ನ ಡಿಲೀಟ್ ಮಾಡೋಕ್ಕೆ ಬರಲ್ಲ. ನಾವು ಡಿಲೀಟ್ ಮಾಡಬೇಕು, ಡಿಲೀಟ್ ಮಾಡೋಕ್ಕೆ ಬರುತ್ತೆ, ಎಡಿಟ್ ಮಾಡೋಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್ ನಾವೇನಾದರೂ ಅದರಲ್ಲಿ ಟ್ವಿಟರಲ್ಲಿ ಏನಾದರೂ ಎಡಿಟ್ ಮಾಡ್ಬೇಕಂತಂದ್ರೆ ಕಂಪಲ್ಸರಿ ನಾವು ಪ್ರೀಮಿಯಮ್ ತಗೊಲೇಬೇಕು. ಪ್ರೀಮಿಯಮ್ ಎಷ್ಟಿದೆ ಅಂತಂದರೆ ಅದು ಪರ್ ಮಂತ್ ಸಮಥಿಂಗ್ ಎಷ್ಟೋ ಇದೆ, ನಾನು ಇವಾಗ ನೋಡಿದೆ, ಅಷ್ಟು ನೆನಪಾಗ್ತಾಯಿಲ್ಲ ಎಕ್ಸಾಕ್ಟು. ಬಟ್ ಅದು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಇದ್ರೆ ಹೇಳ್ತೀನಿ. ಬಟ್ ಪರ್ ಮಂತು ಪೊಲಿಟಿಷಿಯನ್ಸ್ ಅಂದರೆ ದೊಡ್ಡ ಸ್ಟಾರ್ಸ್ಗೆಲ್ಲ, ಈಗ ಫಾರ್ ಎಕ್ಸಾಂಪಲ್ ಬ್ಲೂಟಿಕ್ ಬರಬೇಕು ಅಂತಂದರೆ ಅದು ಪರ್ ಮಂತ್ ಎಷ್ಟೋ 16,000 ಮೇ ಬಿ ಇದೆ ಪರ್ ಮಂತ್ ಓನ್ಲಿ. ಅದು ಜಾಸ್ತಿ ಯಾರಿಗೆ ಯೂಸ್ ಆಗುತ್ತೆ ಅಂತಂದ್ರೆ, ಈಗ ಜಾಸ್ತಿ ಯಾರೇ ಆ್ಯಕ್ಟಿವ್ ಆಗಿರ್ತಾರೆ ನೋಡ್ರಿ, ಈಗ ದೊಡ್ಡ ಪೊಲಿಟಿಷಿಯನ್ಸ್ ಆಗಲಿ ಮತ್ತು ಸ್ಟಾರ್ಸ್ ಆಗಲಿ, ಈಗ ದೊಡ್ಡ CEO ಕಂಪನೀಸ್, ಮತ್ತು ಅವರಿಗೆಲ್ಲ ಬೇಕಾಗುತ್ತೆ. ಯಾಕಂದ್ರೆ ಅವರೆಲ್ಲ ಡೈಲಿ ಅಪ್ಡೇಟ್ ಮಾಡ್ತಿರ್ತಾರೆ ಪ್ರೊಫೈಲ್. ಸೊ ಅವರಿಗೆಲ್ಲ ಯೂಸ್ ಆಗುತ್ತಾ ಟ್ವಿಟರು. ಮತ್ತು ಯಾವುದಂತಂದರೆ ಫೇಸ್ಬುಕ್ಕು ಕೇಳ್ತಾರೆ. ಫೇಸ್ಬುಕ್ಕು ಕಂಪಲ್ಸರಿ. ಸೋಷಿಯಲ್ ಮೀಡಿಯಾ ಅಂತಂದ್ರೆ ಫೇಸ್ಬುಕ್ಕು ಬರುತ್ತೆ. ನಾವೇನು ಇನ್ಸ್ಟಾಗ್ರಾಮ್ ಒಂದೇ ಇದ್ರೆ ಸಾಕು, ಯೂಟ್ಯೂಬ್ ಒಂದೇ ಇದ್ರೆ ಸಾಕು, ಇಲ್ಲ ನಡೆಯಲ್ಲ, ಇಲ್ಲಿ ಅವೆಲ್ಲ ನಡೆಯಲ್ಲ. ಇಲ್ಲಿ ಏನಾದ್ರು ಕಂಪಲ್ಸರಿ ಸೋಷಿಯಲ್ ಮೀಡಿಯಾ ಅಂತಂದರೆ ಫೇಸ್ಬುಕ್ ಅಕೌಂಟು ಇರಬೇಕು ಕಂಪಲ್ಸರಿ. ಫೇಸ್ಬುಕ್ ಅಕೌಂಟಲ್ಲಿ ಮತ್ತೆ 2 ಟೈಪ್ಸ್ ಇದಾವೆ, ಪ್ರೊಫೈಲ್ ಬೇರೆ, ಬಿಸ್ನೆಸ್ ಪೇಜ್ ಬೇರೆ. ನಾವು ಪ್ರೊಫೈಲ್ ಕ್ರಿಯೇಟ್ ಮಾಡಿ ಏನಂತೀವಿ, ಸರ್ ನಮ್ಮದು ಪ್ರೊಫೈಲ್ ಐತೆ ಅಣ್ಣ, ಇಲ್ಲ ನಮ್ಮದು ಪ್ರೊಫೈಲ್ ಐತೆ ಬಟ್ ಫೇಸ್ಬುಕ್ಕಲ್ಲಿ ಲಾಗಿನ್ ಎಲ್ಲ ಆಗಿದ್ದೀನಿ, ಇಷ್ಟೆಲ್ಲ ಇದ್ರೆ ಸಾಕಾಗಲ್ಲ. ಯಾರ್ಯಾರು ಬಿಸ್ನೆಸ್ ಮಾಡ್ಬೇಕಂತೀರಿ ಅವರೆಲ್ಲ ಕಂಪಲ್ಸರಿ ಬಿಸ್ನೆಸ್ ಪೇಜ್ ಅಂತಿದೆ ಒಂದು. ಆ್ಯಕ್ಚುಲಿ ಫೇಸ್ಬುಕ್ಕಲ್ಲಿ ಹೋಗಿ ಬಿಸ್ನೆಸ್ ಪೇಜ್ ಕ್ರಿಯೇಟ್ ಮಾಡಲೇಬೇಕು. ಯಾರ್ಯಾರು ಬಿಸ್ನೆಸ್ ಮಾಡ್ತೀರಿ ಅವ್ರು ಮಾತ್ರ ಬಿಸ್ನೆಸ್ ಪೇಜ್ ಕಂಪಲ್ಸರಿ ಇದ್ದರೆ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ಡೈಲಿ ಅಪ್ಡೇಟ್ಸ್ ಆಗೋದಾಗಲಿ, ನಿಮಗೆ ಫಾಲೋವರ್ಸ್ ಆಗೋದಾಗಲಿ, ಅದರಲ್ಲಿನೂ ಕನೆಕ್ಷನ್ ಬಿಲ್ಡ್ ಆಗೋದಾಗಲಿ, ಆ ಥರ ಎಲ್ಲ ಇರುತ್ತೆ. ಅಂದರೆ ಬಿಸ್ನೆಸ್ ಮಾಡೋರಿಗೆ ಫೇಸ್ಬುಕ್ ಕಂಪಲ್ಸರಿ ಬೇಕೇ ಬೇಕು. ಯಾಕಂದ್ರೆ ಬಿಸ್ನೆಸ್ ಪೇಜ್ ಅಂತಲೇ ಫೇಸ್ಬುಕ್ಕಲ್ಲಿ ಒಂದು ಕಂಪ್ಲೀಟ್ ಸಪ್ರೇಟ್ ಅದು ಒಂದಿದೆ. ಬಿಸ್ನೆಸ್ ಮಾಡೋರು ಕಂಪಲ್ಸರಿ ಅದನ್ನು ಕ್ರಿಯೇಟ್ ಮಾಡಬೇಕು. ಮತ್ತು ಬಂದು ಈ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಯಾವ್ಯಾವ ಟೂಲ್ಸ್ ಇದಾವೆ ಅಂತ ಹೇಳ್ಬಿಡ್ತೀನಿ ನೋಡ್ರಿ, ಕೇಳಿ. AI ಟೂಲ್ಸು, ನಾವು ವಿಡಿಯೋ ಎಡಿಟ್ ಮಾಡೋಕೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಾ, ನಮ್ಮ ಹೆಸರು ಹಾಕಿಬಿಟ್ರೆ ಒಂದು ಆ್ಯಪ್ ಸಾಂಗ್ ಕ್ರಿಯೇಟ್ ಮಾಡಿ ಕೊಡುತ್ತಂತ ಒಂದು ಆ್ಯಪ್ ಐತೆ. ಅದೇ ಆ್ಯಕ್ಚುಲಿ AI ಜನರೇಟೆಡ್ ಆ್ಯಪ್ ಅದು. ನಾವು ಫಾರ್ ಎಕ್ಸಾಂಪಲ್ ನಂದೇ ತಗೊಳ್ಳಿ, ಅಭಿಷೇಕ್ ಪಾಟೀಲ್ ಕ್ರಿಯೇಟ್ ದಿಸ್ ನೇಮ್ ಆ್ಯಂಡ್ ವಿತ್ ಫ್ಲೂಟ್ ಮ್ಯೂಸಿಕ್ ಅಂತ ಏನೋ ಕೊಟ್ಬಿಡಿ, ಟೈಟಲ್ ಕೊಟ್ಬಿಡಿ, ಕೊಟ್ಟು ಕ್ರಿಯೇಟ್ ಅಂತ ಕೊಟ್ಬಿಡ್ರಿ. ಏನಾಗುತ್ತೆ, ನಿಮ್ಮ ಹೆಸರು ಮೇಲೆ ಮತ್ತೆ ನಿಮ್ಮ ಮುಂದೇನು ಫ್ಲೂಟು, ತಬಲಾ, ಇನ್ಸ್ಟ್ರೂಮೆಂಟಲ್ ಏನೇನು ಆರ್ಗ್ಯುಮೆಂಟ್ಸ್ ಹಾಕಿರ್ತಾರಲ್ಲ
ಅದ್ರ ಮೇಲೇ ನಿಮ್ಮದು ಒಂದು ಮ್ಯೂಸಿಕ್ ರೆಡಿ ಮಾಡಿ ಕೊಡುತ್ತೆ. ಆ್ಯಕ್ಚುಲಿ ನಾನು ನಿನ್ನೆ ಮಾಡಿದ್ದೆ, ಅದು ಸಿಸ್ಟಮಲ್ಲಿದೆ, ನಮಗೆ ಅದು ತೋರ್ಸೋಕ್ಕಾಗ್ತಿಲ್ಲ, ಈಗ ಮೊಬೈಲಲ್ಲಿ ತೋರ್ಸೋಕ್ಕಾಗಲ್ಲ, ಯಾಕಂದ್ರೆ ಸಿಸ್ಟಮಲ್ಲಿ ನಿನ್ನೆ ನಾನು ಕ್ರಿಯೇಟ್ ಮಾಡಿದ್ದೀನಿ. ಅದು ನನಗೆ ಗೊತ್ತಿರಲಿಲ್ಲ, ಅಂದರೆ ಒಂದು ಜನರೇಟೆಡು ಇಷ್ಟೆಲ್ಲ ಮಾಡಿ ಕೊಡುತ್ತಾ ಅಂತ. ಇನ್ನೊಂದು ಏನಂತಂದರೆ ಮತ್ತು ಕ್ಯಾನ್ವಾ ಅಂತ ಒಂದಿದೆ, ಅದು ಎಡಿಟಿಂಗ್ ಟೂಲ್, ಅದು ವೀಡಿಯೋಸ್ ಎಲ್ಲ ಎಡಿಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಟೂಲ್ಸ್ ಅಂದರೆ ನಿಮಗೇನಾದರೂ ಪ್ರೀಮಿಯಂ ಲುಕ್ ಬೇಕಿತ್ತಂದರೆ, ಈ ಮಾರ್ಕೆಟಿಂಗ್ ಮಾಡೋರು ಏನು ಜಾಸ್ತಿ ಪೋಸ್ಟ್ ಎಲ್ಲ ಬಿಡ್ತಿರ್ತಾರಲ್ಲ, ಅವರಿಗೆ ಪ್ರೀಮಿಯಂ ಲುಕ್ಕು, ಚೆನ್ನಾಗಿರೋ ಫೋಟೋಸ್ ಬೇಕು ಅಥವಾ ಮ್ಯೂಸಿಕ್ ಬೇಕು ವಿತ್ ಪ್ರೀಮಿಯಂ ಲುಕ್ ಅಂತಂದರೆ pixabay.com ಅಂತ ಹೊಡಿಯಿರಿ. ಹೋಗಿ ಗೂಗಲಲ್ಲಿ ಹೋಗಿ pixabay.com ಅಂತ ಹೊಡಿಯಿರಿ. ಸ್ಟಾರ್ಟಿಂಗಲ್ಲಿ ಬರುತ್ತೆ, ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿ. ಲಿಂಕ್ ಕ್ಲಿಕ್ ಮಾಡಿದ ಮೇಲೆ ಅದರ ಮೇಲ್ಗಡೆ ಸರ್ಚ್ ಬಾರಲ್ಲಿ ಇರುತ್ತೆ ಹೋಮ್, ಫೀಚರ್ಸ್ ಮತ್ತು ವಿಡಿಯೋಸ್, ಮ್ಯೂಸಿಕ್ಸ್, ಪಿಕ್ಚರ್ಸ್ ಅಂತ. ನಿಮಗೆ ಯಾವುದು ಬೇಕು ಅದನ್ನು ಕ್ಲಿಕ್ ಮಾಡ್ಕೊಂಡು ಬಾಗ್ಲ ಡೌನ್ಲೋಡ್ ಆಪ್ಷನ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ್ದು ಎಲ್ಲಿ ಬರ್ತಂದ್ರೆ ನೀವೇನು ಡೆಸ್ಕ್ಟಾಪು ಫೈಲ್ಸ್ ಡೌನ್ಲೋಡ್ಸ್ ಅವೆಲ್ಲ ಇರ್ತಾವಲ್ಲ, ಡೌನ್ಲೋಡ್ಸಲ್ಲಿ ಬರುತ್ತೆ. ಯಾರ್ಯಾರಿಗೆ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಮಾಡ್ತೀವಿ ಏನಂತಂದರೆ ನಮಗೊಂದು ಚೆನ್ನಾಗಿರೋ ಪಿಕ್ಚರ್ ಬೇಕಪ್ಪ ಅಂತಂದರೆ ಅಲ್ಲಿ ಹೋಗಿ ಸರ್ಚ್ ಮಾಡ್ಬೋದು. ಅಥವಾ ನಿಮ್ಗೇನಾದರೂ ಅದು ಸಿಗಲಿಲ್ಲ ಅಂತಂದರೆ ನೀವು ವಿಡಿಯೋಸ್ ನೋಡೋರು ನನ್ನನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು, ಬೇಕಾದ್ರೆ ನಾನು ಮಾಡಿ ಕೊಡ್ತೇನಂತ. ಆ ಥರ ಏನಾನ ಬಿಸ್ನೆಸ್ ಪೇಜ್ ಕ್ರಿಯೇಟ್ ಮಾಡೋದಿತ್ತು, ನನಗೆ ಈ ಥರ ಪ್ರೊಫೈಲ್ ಮಾಡೋದಿತ್ತು ಸೋಷಿಯಲ್ ಮೀಡಿಯಾದ್ದು ಅಂತಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಪಕ್ಕ ನಾನು ಮಾಡಿ ಕೊಡ್ತೇನಂತ. ಎಷ್ಟು ಹೆಲ್ಪ್ ಆಗುತ್ತೆ ನಾನು ಅಷ್ಟು ಟ್ರೈ ಮಾಡಿ, ಗೊತ್ತಿಲ್ಲ ಅಂದ್ರೂ ಮಾಡಿ ಕೊಡ್ತೇನಂತ. ಮತ್ತು ಇನ್ನೂ ಒಂದು ಇವಾಗಿನ ಟ್ರೆಂಡ್ ಏನು ಹೇಳ್ತಿರೋದಂತಂದರೆ, ಜಾಸ್ತಿ ಜನ ಏನು ಮಾಡ್ತಿದ್ದಾರೆ ನಾನು ನೋಡಿದ್ದೇನೆ, ಭಾಳ ಜನ ನೋಡಿದ್ದೇನೆ, ಇನ್ಕ್ಲೂಡಿಂಗ್ ನನ್ನ ಸೇರಿಸಿ ಹೇಳ್ತಿದ್ದೀನಿ. ಬಟ್ ಯಾರ್ಯಾರು ಟೂಲ್ಸ್ ಇವಾಗೆಲ್ಲ ಬಂದಿದ್ದಾವಲ್ಲ, ಫಾರ್ ಎಕ್ಸಾಂಪಲ್ ಇವರು ರೀಸೆಂಟಾಗಿ ನೋಡ್ತಾ ಇದ್ದಾರೆ ವೀಡಿಯೋಸು, ಒಂದು ಸಣ್ಣ ಪಿಕ್ಚರ್ನ ಏನೋ ಒಂದು ಕೆಳಗಡೆ ಟೈಟಲ್ ಕೊಟ್ಟು ಮತ್ತು ನಾವು ದೊಡ್ಡ ಇದು ಮಾಡ್ತೀವಿ, ಅಂದರೆ ಕಟ್ಔಟ್ ಆಗಿಬಿಡ್ತೀವಿ. ಮತ್ತು 3D ಅನಿಮೇಷನ್ ಎಲ್ಲ ನೋಡಕತ್ತೀವಿ, ಕೆಳಗೆ ಗ್ಲಾಸ್ ಮೇಲೆ ಇಟ್ಟು ಇಂದ ಸಿಸ್ಟಮಲ್ಲಿ ಬರೋದು ಮತ್ತು ಸೈಡ್ ಫ್ರೇಮಲ್ಲಿ ಬರೋದು. ಪ್ಲೀಸ್ ಯಾರಾದರೂ ಇದ್ದರೆ, ಆ ಥರ ಮಾಡೋರಿದ್ದರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಎಸ್ಪೆಷಲಿ ಫಾರ್ ಗರ್ಲ್ಸಿಗೆ ಹೇಳ್ತಾ ಇರೋದು ಏನಂತಂದರೆ, ಆ ಥರ ಏನಾದರೂ ಇತ್ತಂದರೆ ಪ್ಲೀಸ್ ನಿಮ್ಮ ಫೋಟೋನ ChatGPTಗೆ ಅಥವಾ ಟೂಲ್ಸ್ಗೆ ಕೊಡೋಕ್ಕೆ ಹೋಗಬೇಡಿ. ಇದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು. ಏನಕ್ಕಂತಂದರೆ ನೀವು ಅದನ್ನು ಕೊಡ್ತೀರಿ, ಫೋಟೋ ಕೊಟ್ಟು ಎಡಿಟ್ ಮಾಡಿ, ಇವಾಗಿನ ಟ್ರೆಂಡ್ ಅದು ಫಾಲೋ ಮಾಡ್ತೀರಿ ಗೊತ್ತು ನನಗೂ. ಏನಂತಂದರೆ ಏನಂತಂದರೆ ನೀವು ಕೊಟ್ಟು ಮಾಡಿಬಿಡ್ತೀರಿ, ಈಗಿನ ಟ್ರೆಂಡು ನೀವು ಫಾಲೋ ಮಾಡ್ತೀರಿ ಕಂಪಲ್ಸರಿ. ಬಟ್ ಫ್ಯೂಚರ್ ನಿಮ್ಗೆ ಎಫೆಕ್ಟ್ ಆಗುತ್ತಂತ ಅದು ಗೊತ್ತಿರಲ್ಲ. ಫ್ಯೂಚರ್ ನಿಮ್ಮನ್ನು ಯಾವ ಥರ ಇದು ಮಾಡುತ್ತಂತಂದ್ರೆ ಅದು ಹೇಳೋಕ್ಕಾಗಲ್ಲ, ಆ ಥರ ಇದು ಮಾಡುತ್ತೆ. ಸೊ ಏನಾಗುತ್ತಂದರೆ ನೀವೇನೋ ಇವಾಗ ಕೊಟ್ಬಿಡ್ತೀರಿ, ಬಟ್ ChatGPTನ ಯಾರಾದರೂ ಅಬ್ಸರ್ವ್ ಮಾಡಿದ್ರೆ, ಯಾವುದೇ ಟೂಲ್ಸ್ ಆಗಲಿ ಅಬ್ಸರ್ವ್ ಮಾಡಿದ್ರೆ, ನೀವು ಕೊಟ್ಟಿರೋ ಫೋಟೋ ಅದೇನು ಕ್ಲಿಯರ್ ಮಾಡಲ್ಲ, 100% ಅಂತೂ ಕ್ಲಿಯರ್ ಮಾಡಲ್ಲ, ಬ್ರೈನ್ ವಾಶ್ ಅಂತೂ ಮಾಡ್ಕೊಂಬಕ್ಕಾದ್ರೆ ಆಗಲ್ಲ. ಅದೇನು ಮಾಡುತ್ತೆ ಗೊತ್ತಾ, ಫೋಟೋನ ಹಂಗೆ ಸ್ಟೋರ್ ಮಾಡಿಟ್ಕೊಳುತ್ತೆ. ಫೋಟೋನ ಹಂಗೆ ಸ್ಟೋರ್ ಮಾಡಿಟ್ಕೊಂಡು ಏನಾಗುತ್ತಾ, ನೀವು ಮತ್ತೆ ಕ್ರಿಯೇಟ್ ಮಾಡಿದಾಗ ಅದೇ ಮತ್ತೆ ಫೋಟೋ ಆಗಲಿ ಬೇಗ ರಿಮೆಂಬರ್ ಮಾಡ್ಕೊಂಡು ಮತ್ತೆ ಅದೇ ಫೋಟೋ ಥರ ಅದೇ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ChatGPTಗೆ ಹೋಗಿ ನಾನೇ ಏನೋ ಸರ್ಚ್ ಮಾಡಿದ್ನಿ ಅಂತಂದ್ರೆ, ನೆಕ್ಸ್ಟ್ ಸರ್ ನನಗೆ ಆ ಟಾಪಿಕ್ ಬೇಕಿರಲ್ಲ, ನೆಕ್ಸ್ಟ್ ಕ್ವೆಶನ್ ಅದೇ ನನ್ನ ಕೇಳಿರುತ್ತೆ, ನಿನಗಿದು ಬೇಕಾ ಅಂತ. ಅಂದರೆ ನನಗೆ ಬೇಕಿರಲಾರ್ದೆಲ್ಲ ಅದು ತೋರಿಸುತ್ತೆ ಅಂತಂದಮೇಲೆ ನೀವು ಆದಷ್ಟು ಏನು ಮಾಡ್ರಿ, ಗರ್ಲ್ಸ್ ಅಥವಾ ಬಾಯ್ಸ್ ಯಾರೇ ಆಗಲಿ, ಆದಷ್ಟು ನಿಮ್ಮ ಪ್ರೊಫೈಲ್ ಫೋಟೋ ಯಾವುದೇ ಫೋಟೋ ಆಗಲಿ ChatGPT ಕೊಡೋಕೆ ಹೋಗ್ಬೇಡ್ರಿ. ಅಂದರೆ ಟೂಲ್ಸ್ಗೆ ಯಾವತ್ತೂ ಕೊಡೋಕೆ ಹೋಗ್ಬೇಡ್ರಿ. ನಾವು ಅನ್ಕೊಂತೀವಿ ಎಷ್ಟು ಕೆಲಸ ಮಾಡುತ್ತೆ, ಎಲ್ಲ ಹೆಲ್ಪ್ ಮಾಡುತ್ತೆ ಅಂತ. ಎಷ್ಟು ಹೆಲ್ಪ್ ಮಾಡುತ್ತಾ ಅಷ್ಟೇ ಡೇಂಜರಸ್, ಅದಕ್ಕಿಂತ ಡಬಲ್ ಡೇಂಜರಸ್. ನೀವು ಅನ್ಕೋಬೋದು ಟ್ರೆಂಡು ಫಾಲೋ ಮಾಡ್ತೀವಿ, ಇವನೇನು ಬಿಡು ಹೇಳ್ತಾನ ಅಂತ. ಬಟ್ ಪ್ಲೀಸ್ ಆ ಥರ ಮಾಡೋಕ್ಕೆ ಹೋಗ್ಬೇಡಿ, ಎಸ್ಪೆಷಲಿ ಫಾರ್ ಲೇಡೀಸ್. ನೀವು ಇವಾಗಿನ ಟ್ರೆಂಡ್ ಅಂತ ನಂಬ್ಕೊಂಡು ಹೋಗೋದು ಭಾಳ ಡೇಂಜರಸ್. ನೀವು ಇವಾಗ ಏನು ಟ್ರೆಂಡ್ ಫಾಲೋ ಮಾಡ್ತೀರೋ ಮುಂದೆ ಫ್ಯೂಚರ್ ಅಷ್ಟೇ ಅನುಭವಿಸ್ಬೇಕಾಗತ್ತೆ. ಸೊ ಯಾರೇ ಆಗಲಿ ನಿಮ್ಮ ಫೋಟೋನ ಮಾತ್ರ ಯಾರು ಕೊಟ್ಟು ನಿಮ್ಮ ಫೋಟೋ ಕ್ರಿಯೇಟ್ ಮಾಡೋದಾಗಲಿ 3D ಅನಿಮೇಷನ್ ಮಾಡೋದು ಮಾಡಲಿ ಯಾರು ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ಎಸ್ಪೆಷಲಿ ಫಾರ್ ಗರ್ಲ್ಸ್ ದಯವಿಟ್ಟು ಕೇಳಿ, ಯಾರು ಆ ಥರ ನಿಮ್ಮ ಫೋಟೋಸ್ ಕೊಟ್ಟು ಮಾಡೋಕ್ಕೆ ಹೋಗಬೇಡಿ. ನಾನು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಪ್ಲೀಸ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಹೆಲ್ಪ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು.